ಹಬ್ಬಬ್ಬಾ ಎಂತ ಸೆಕೆ ಸೆಕೆ. ಪೊನ್ನಜ್ಜಿ ಇವತ್ ಬರ್ತಾ ಹೊರಗಡೆ ಬಹಳ ಬಿಸಿಲಿತ್ತು, ಆದ್ರೆ ಸೆಕೆ ಆಗ್ಲಿಲ್ಲ ನಮಗೆ. ಯಾಕೆ ಗೊತ್ತಾ, ಗಾಳಿ ರುಮು ರುಮು ಅಂತ ಬೀಸ್ತಾ ಇತ್ತು. ಓಹೋ, ಹಾಗಾಯ್ತಾ? ಒಳ್ಳೇದೇ ಆಯ್ತಲ್ಲ. ಪೊನ್ನಜ್ಜಿ, ಸೂರ್ಯದೇವ ಮತ್ತು ವಾಯುದೇವ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿವಂತರು? ಆಹಾ, ನಿನ್ ಪ್ರಶ್ನೆಯಿಂದ ಕತೆ ಸಿಕ್ಬಿಡ್ತು ನಂಗೆ. ಯಾಕೆ ಗೊತ್ತಾ, ಇವರಿಬ್ಬರ ಬಗ್ಗೆ ಒಂದು ಕತೆ ಗೊತ್ತಿದೆ ನಂಗೆ. ಹೌದಾ? ಒಳ್ಳೆಯದಾಯ್ತು, ಹೇಳು ಮತ್ತೆ. ಸರಿ ಕೇಳಿ ಮತ್ತೆ. ಒಂದ್ಸಲ ಸೂರ್ಯದೇವ ಮತ್ತು ಪವನ ರಾಜ ಅಂದರೆ ವಾಯುದೇವ ಇಬ್ಬರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಲೋಕಾಭಿರಾಮವಾಗಿ ಮಾತಾಡ್ತಾ ಮುಂದೆ ಸಾಗ್ತಾ ಇರಬೇಕಾದ್ರೆ ಅವರ ಮಾತು ಗಂಭೀರ ವಿಷಯದತ್ತ ತಿರುಗುತ್ತೆ. ಸೂರ್ಯದೇವ ಹೇಳ್ತಾನೆ, ನೋಡು, ಇವತ್ತು ಮನುಷ್ಯರು ನನಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ರು. ಅವರ ಜೀವನದ ಆಗು ಹೋಗುಗಳಿಗೆಲ್ಲ ನಾನೇ ಕಾರಣ ಅಂತ ನನ್ನನ್ನು ಹಾಡಿ ಹೊಗಳಿದ್ರು ಅಂತಂದ. ವಾಯುವಿಗೆ ಸೂರ್ಯದೇವನದು ಅತಿಶಯೋಕ್ತಿ ಅಂತ ಅನಿಸಿ, ಸಾಕ್ಬಿಡಪ್ಪ, ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ನೀನೇ ಸರ್ವಶ್ರೇಷ್ಠ ಅಂತ ಸಾಬೀತು ಮಾಡೋ ಈ ನಿನ್ನ ಕೆಲಸವನ್ನು ಬಿಟ್ಬಿಡು. ನಾನೇನು ಕಮ್ಮಿನಾ? ಒಮ್ಮೆ ಜೋರಾಗಿ ಚಂಡಮಾರುತವನ್ನು ಎಬ್ಬಿಸ್ಬಿಟ್ರೆ ಸರ್ವನಾಶವಾಗತ್ತೆ. ನಾನೇ ನಿನಗಿಂತ ಮಹಾಬಲಶಾಲಿ, ತಿಳ್ಕೊ ಮೊದಲು ಅಂತ ಕೋಪದಲ್ಲಿ ಅಂದ. ಸೂರ್ಯದೇವನಿಗೂ ಕೋಪ ಇರುತ್ತೆ. ನೀನು ತಪ್ಪಗಿರು ಮೊದಲು, ನಾನೇ ನಿನಗಿಂತ ಬಲಶಾಲಿ ಅನ್ನೋದು ಈ ಇಡೀ ಜಗತ್ತಿಗೆ ಗೊತ್ತು. ಸುಮ್ಮನೆ ವಾರ್ತಾಲಾಪ ಮಾಡಿ ಗಂಟ್ಲನ್ನು ಒಣಸ್ಕೋಬೇಡ ಅಂತ ಕಟುವಾಗಿ ಹೇಳ್ದ. ಹೀಗೆ ಇಬ್ಬರಲ್ಲೂ ತಾನ್ಮೇಲೂ ಅನ್ನೋ ಪೈಪೋಟಿ ಉಂಟಾಗುತ್ತೆ. ಅವರ ವಾದ ವಿವಾದ ಮುಗಿಯೋ ಹಾಗೆ ಕಾಣೋದಿಲ್ಲ. ಕೊನೆಗೆ ಅವರಿಬ್ಬರು, ನಾವಿಬ್ಬರು ಯಾವುದಾದ್ರೂ ಒಂದು ಪರೀಕ್ಷೆಗೆ ಒಳಗಾಗೋಣ, ಅದರಲ್ಲಿ ಗೆದ್ದವರೇ ಬಲಿಷ್ಠರು ಅಂತ ನಿರ್ಧಾರ ಆಗಲಿ ಅಂತ ತಮ್ಮಲ್ಲೇ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಸೂರ್ಯದೇವ ಒಂದು ಉಪಾಯವನ್ನು ಹುಡ್ತಾನೆ. ದಾರಿಯಲ್ಲಿ ಒಬ್ಬ ಪ್ರಯಾಣಿಕ ಹೋಗ್ತಾ ಇದ್ದ. ಸೂರ್ಯದೇವ ಅವನನ್ನು ತೋರಿಸಿ, ನೋಡು, ಅವನು ಧರಿಸಿದ ಅಂಗಿಯನ್ನು ನಮ್ಮ ಶಕ್ತಿ ಪ್ರಯೋಗ ಮಾಡಿ ಯಾರು ಕಳಿಸ್ತಾರೋ ಅವರೇ ಬಲಶಾಲಿಗಳು ಆಗ್ಬೋದಾ ಅಂತಂದ. ವಾಯು ಮನಸ್ಸಿನಲ್ಲೇ ಅದೆಷ್ಟು ಹೊತ್ತಿನ ಕೆಲಸ ನನಗೆ ಅಂತ ಅಂದ್ಕೊಂಡು ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಸರಿ, ಹಾಗಾದರೆ ಮೊದಲ ಅವಕಾಶ ನಿನಗೆ, ಪಂಥದ ಹಾಗೆ ಅವನ ಅಂಗಿಯನ್ನು ಕಳ್ಚಿ ತೋರಿಸು ಮೊದಲು ಅಂತ ಸೂರ್ಯದೇವ ಹೇಳ್ತಾನೆ. ವಾಯುದೇವ ಜೋರಾಗಿ ರಭಸವಾಗಿ ಬೀಸೋಕೆ ಆರಂಭ ಮಾಡ್ತಾನೆ. ಪ್ರಯಾಣಿಕನ ಅಂಗಿ ಗಾಳಿಗೆ ಪಟಪಟ ಅಂತ ಸದ್ದು ಮಾಡುತ್ತೆ. ವಾಯುದೇವ ಪಂಥದಲ್ಲಿ ಗೆದ್ನ, ಪ್ರಯಾಣಿಕನ ಅಂಗಿ ಬಿಚ್ಚೋಕಾಯ್ತಾ ಅವನ ಕೈಯಲ್ಲಿ. ಅದೇ ತಮಾಷೆ, ಕೇಳಿ. ಆಗ ಸೂರ್ಯದೇವ ಬೇಕು ಅಂತಾನೆ ಮೋಡದ ಹಿಂದೆ ಮರೆಯಾಗಿ ಹೋಗ್ತಾನೆ. ರಭಸವಾಗಿ ಬೀಸ್ತಾ ಇರೋ ಗಾಳಿ ಜೊತೆಗೆ ಬಿಸಿಲು ಇಲ್ಲದ ಮೋಡ ಕವಿದ ವಾತಾವರಣ ಅಲ್ಲಿ ಉಂಟಾಗುತ್ತೆ. ಪ್ರಯಾಣಿಕನಿಗೆ ಬೀಸ್ತಿರೋ ಗಾಳಿ ತಂಪಾಗಿ ಚಳಿ ಅನ್ಸೋಕೆ ಶುರುವಾಗುತ್ತೆ. ಆ ಮನುಷ್ಯ ತನ್ನ ಅಂಗಿಯನ್ನು ಮುದುರಿಸ್ಕೊಂಡು ಬಿಗಿಯಾಗಿ ಕೂತ್ಬಿಡ್ತಾನೆ. ಗಾಳಿ ಅವನ ಸುತ್ತಮುತ್ತಲೂ ವೇಗವಾಗಿ ಸುಳಿಯಾಗಿ ಬೀಸುತ್ತೆ. ಆಗ ಆತ ಚಳಿ ಮತ್ತು ಗಾಳಿಯ ಒತ್ತಡವನ್ನು ತಡೆಯೋಕೆ ದೇಹ ಮತ್ತು ಅಂಗಿಯನ್ನು ಮತ್ತಷ್ಟು ಮುದುರಿಸ್ಕೊಂಡು ಕೂತ್ಕೋತಾನೆ. ವಾಯುದೇವನ ಎಲ್ಲ ಪ್ರಯತ್ನ ವ್ಯರ್ಥವಾಗಿ ಹೋಗುತ್ತೆ. ಅವನಿಗೆ ತಿಪ್ಪರ್ಲಾಗ ಹಾಕಿದ್ರೂ ಪ್ರಯಾಣಿಕನ ಅಂಗಿಯನ್ನು ಕಳ್ಚೋಕ್ಕೆ ಆಗೋದಿಲ್ಲ. ವಾಯುದೇವನಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಇದ್ದ ನಂಬಿಕೆ ಕುಸಿದು ಬೀಳುತ್ತೆ. ಕೊನೆಗೆ ಅವನು ಬೇಸರ ಅವಮಾನದಿಂದ ತನ್ನ ಪ್ರಯತ್ನವನ್ನು ಕೈ ಬಿಡ್ತಾನೆ. ಓ, ವಾಯುದೇವ ಸೋತ್ಬಿಟ್ನಾ? ತಡಿ, ಸೂರ್ಯದೇವ ಪಂಥದಲ್ಲಿ ಗೆದ್ದು ತೋರಿಸ್ಬೇಕಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ಹೌದು, ಪೊನ್ನಜ್ಜಿ, ಮುಂದೇನಾಯ್ತು? ಈಗ ಸರದಿ ಸೂರ್ಯದೇವನದಾಗಿತ್ತು. ಆತ ಮೋಡದ ಮರೆಯಿಂದ ಈಚೆಗೆ ಬಂದು ಧಗಿಸಿ ಉರಿಯೋಕೆ ಶುರು ಮಾಡ್ತಾನೆ. ಬಿಸಿಲ ಬೇಗೆ ಪ್ರಯಾಣಿಕನಿಗೆ ತಗಲುತ್ತೆ. ಬಿಸಿಲ ಧಗೆ ಅವನನ್ನು ಸುಡೋಕೆ ಶುರು ಮಾಡುತ್ತೆ. ಬೆವರು ಧಾರೆಯಾಗಿ ಹರಿಯುತ್ತೆ. ಆತ ಸೆಕೆಯನ್ನು ತಾಳಲಾರದೆ ತನ್ನ ಅಂಗಿ ಗುಂಡಿಗಳನ್ನು ಬಿಚ್ತಾನೆ. ಅಬ್ಬಾ, ಇದೆಂತ ತಾಳಲಾರದ ಸೆಕೆ, ಬಿಸಿಲು ಕಾಯ್ತಾ ಇದೆ ಅಂತ ಗೊಣಗ್ತಾನೆ. ಕೊನೆಗೆ ಅಂಗಿಯನ್ನು ಕಳಚಿ ಅದರಿಂದಲೇ ಗಾಳಿಯನ್ನು ಹಾಕ್ಕೊಡ್ತಾನೆ.
ಆಗ ಸೂರ್ಯದೇವ ವಾಯುದೇವನತ್ತ ತಿರುಗಿ ವಿಜಯದ ಹುಸಿ ನೆಗೆಯನ್ನು ಬಿರ್ತಾನೆ. ವಾಯುದೇವ ತನ್ನ ಸೋಲನ್ನು ಒಪ್ಪಿಕೊಂಡು, ಸೂರ್ಯದೇವ ನೀನೇ ನನಗಿಂತ ಬಲಶಾಲಿ, ಒಪ್ಪಿದೆ ನಾನು ಅಂತ ಸುಮ್ಮನಾಗ್ತಾನೆ. ಅಲ್ಲಿಗೆ ಸೂರ್ಯದೇವನೇ ಪಂಥದಲ್ಲಿ ಗೆದ್ಬಿಟ್ಟ ಅಂತಾಯ್ತು. ಇದೇನ್ ಹೇಳತ್ತಂದ್ರೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತ. ಸೂರ್ಯದೇವ ವಾಯುದೇವನ ಸರದಿಯ ವೇಳೆ ಮೋಡದ ಹಿಂದೆ ಮರೆಯಾಗಿ ವಾತಾವರಣವನ್ನ ತಂಪಾಗಿಸ್ಬಿಟ್ಟ. ತನ್ನ ಸರದಿಯ ವೇಳೆ ಹೊರಬಂದು ತಗಾದಕ್ಸಿ ಜಾಣತನದಿಂದ ಪಂದ್ಯ ಗೆದ್ದ. ಸರಿಯಾಗಿ ಹೇಳಿದ್ರಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.